नफ़े के चक्कर में पाठದ ಮುಂದುವರಿದ भाग। बाबूबाई ने फिर अपने आप को समझाया, इतनी दूर आया हूँ, अब बगीचे तक जाने में हर्ज ही क्या है। सच बात तो यह थी कि वे काफ़ी थक चुके थे, मगर 25 पैसे बचाने के ख्याल से ही उन्हें ಸ್ಫೂರ್ತಿ आ गई। ಇಲ್ಲಿವರೆಗೆ ಬಂದಿದ್ದೇನೆ, ಇನ್ನೇನು ಆ ತೋಟದವರೆಗೆ ಹೋಗಲಿಕ್ಕೆ ಸಾಧ್ಯ ಆಗಬಹುದು. ಸರಿ, ಇನ್ನೇನು 20 ಪೈಸೆಗಾಗಿ ನಾನು ಅಲ್ಲಿಗೆ ಮಠ ಹೋಗಲೇಬೇಕಾಗುತ್ತೆ ಅಂತ ಹೇಳಿ ಅವರಿಗೆ ತುಂಬ ಆಯಾಸ ಆಗಿರುತ್ತೆ. ಆದರೂ ಕೂಡ ಅದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ, ಮುಂದೆ ಹೊರಡಲಿಕ್ಕೆ ಸಿದ್ಧರಾಗ್ತಾರೆ। बाबूबाई नारियल के बगीचे में पहुंच गया। वहाँ के मालिक को देखकर उसने पूछा, यह नारियल कितने में बेचेंगे। ಕೊನೆಗೂ ಕೂಡ ಬಾಬುಬಾಯಿ ಆ ತೆಂಗಿನ ತೋಟಕ್ಕೆ ಹೋಗ್ತಾರೆ। ಅಲ್ಲಿ ಹೋಗಿ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಮಾಲಿಯನ್ನು ಕೇಳ್ತಾರೆ, ಎಷ್ಟು ಒಂದು ತೆಂಗಿನಕಾಯಿಗೆ ಎಳ್ನೀರಿಗೆ ಅಂಥೇಳಿ ಪ್ರಶ್ನೆ ಮಾಡ್ತಾರೆ। ಆಗ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಮಾಲಿ ಹೇಳ್ತಾನೆ, ಜೋ ಪಸಂದ್ ಆಯೆ ಲೇ ಜಾವೋ ಕಾಕಾ, ಬಸ್ 25 ಪೈಸೆ ಕಾ ಏಕ್। ನೀವು ಯಾವುದು ಮನಸ್ಸಿಗೆ ಇಷ್ಟ ಆಗುತ್ತಲ್ಲ ಅದನ್ನು ತೆಗೆದುಕೊಂಡು ಹೋಗ್ರಿ ಕಾಕಾ, ಕೇವಲ 25 ಪೈಸೆ ಮಾತ್ರ। हे भगवान, 25 पैसे? पूरा रास्ता पैदल आने के बाद भी मेरी बात मानो, एक नारियल मुफ्त में ही दे दो। हाँ देखो मैं कितना तक गया हूँ। ಅಯ್ಯೋ ದೇವ್ರೇ, 25 ಪೈಸೆನಾ? ನಾನು ಅಲ್ಲಿಂದ ಇಲ್ಲಿವರೆಗೆ ಕಾಲ್ನಡಿಗೆಯಲ್ಲೇ ನಡ್ಕೊಂಡು ಬಂದಿದ್ದೀನಿ। ನನ್ನ ಮಾತು ಕೇಳು, ಏನಂತಂದರೆ ನನಗೆ ಫ್ರೀಯಾಗಿ ಒಂದು ಎಳ್ನೀರನ್ನು ಕೊಟ್ಟುಬಿಡು, ತುಂಬ ಸುಸ್ತಾಗಿದ್ದೀನಿ ನಾನು ಅಂತ ಬಾಬುಬಾಯಿ ಹೇಳ್ತಾರೆ। ಆಗ बाबूबाई की बात सुनकर माली ने कहा, आग माली ಹೇಳ್ತಾನೆ, अरे काका मुफ्त में चाहिए ना, पेड़ पर चढ़ जाओ और जितनी चाहो तोड़ लो। ನಿನಗೆ ಫ್ರೀಯಾಗಿ ಬೇಕಲ್ಲ, ಮರವನ್ನು ಹತ್ತು, ನಿನಗೆ ಎಷ್ಟು ಬೇಕಲ್ಲ ಅಷ್ಟನ್ನು ತೆಗೆದುಕೊಂಡು ಹೋಗು ಅಂತೇಳಿ ಹೇಳ್ತಾನೆ। सच जितना चाहूँ ले लो। बाबूबाई तो खुशी से फूले न समाये। उन्होंने जल्दी जल्दी पेड़ पर चढ़ना शुरू कर दिया। ಫ್ರೀಯಾಗಿ ತೆಗೆದುಕೊಂಡು ಹೋಗ್ಲಾ, ಎಷ್ಟಾದರೂ ತೆಗೆದುಕೊಂಡು ಹೋಗ್ಲಾ ಅಂತೇಳಿ ತುಂಬ ಖುಷಿಯಾಗಿಬಿಡುತ್ತೆ ಬಾಬುಬಾಯಿಗೆ। ಸರಿ, ಬೇಗ ಬೇಗ ಅವರು ಮರವನ್ನು ಹತ್ತಲಿಕ್ಕೆ ಸಿದ್ಧರಾಗ್ತಾರೆ। पेड़ पर चढ़ते चढ़ते बाबूबाई ने सोचा, बहुत अच्छे, मेरी तो किस्मत खुल गई, जितने नारियल चाहे तोड़ लूँ और पैसे भी न दूँ। क्या बात है। ಅವರು ಮರವನ್ನು ಹತ್ತ ಯೋಚನೆ ಮಾಡ್ತಾರೆ ಬಾಬುಬಾಯಿ, ಎಷ್ಟು ಒಳ್ಳೆ ನಸೀಬಿದೆಯಲ್ಲ ನಂದು, ಎಷ್ಟು ಬೇಕಾದರೂ ತೆಂಗಿನಕಾಯನ್ನು ತೆಗೆದುಕೊಳ್ಬೋದು, ಆದರೆ ಅವರು ಹಣವನ್ನು 1 ರೂಪಾಯಿನೂ ಕೂಡ ಕೊಡೋ ಹಾಗಿಲ್ಲ ಅಂತೇಳಿ ಯೋಚನೆ ಮಾಡ್ತಾ ಮಾಡ್ತಾ ಮೇಲೆ ಹತ್ತಾರೆ। बाबूबाई ऊपर पहुंच गए और दोनों हाथ को आगे बढ़ाने लगे सबसे बड़े नारियल को तोड़ने के लिए। ಮೇಲೆ ಹತ್ತಿ ಕೊನೆಗೆ ಒಂದು ದೊಡ್ಡ ಎಳ್ನೀರನ್ನು ಕೀಳಬೇಕಂತೇಳಿ ತಮ್ಮ ಎರಡೂ ಕೈಗಳನ್ನು ಮುಂದೆ ಚಾಚ್ತಾರೆ। ಅದೇ ಸಮಯಕ್ಕೆ पैर फिसल गए। बाबूबाई ने एकदम से नारियल को पकड़ लिया। उनके दोनों पैर हवा में झूलते रह गए। ಅವರು ಬೀಳ್ತೀನಿ ಅನ್ನೋ ಹೆದರಿಕೆಗೆ ತಮ್ಮ ಎರಡೂ ಕೈಗಳಿಂದ ತೆಂಗಿನಕಾಯಿಯನ್ನು ಹಿಡ್ಕೊಳ್ತಾರೆ, ಆದರೆ ಅವ್ರ ಎರಡೂ ಕಾಲುಗಳು ಕೂಡ ಜೋಕಾಲಿ ರೀತಿ ಅಳ್ಳಾಡಲಿಕ್ಕೆ ಪ್ರಾರಂಭ ಆಗ್ತಾವು। बाबूबाई चिल्लाने लगे, अरे भाई मदद करो। उन्होंने नीचे खड़े माली से विनती की। ಅಯ್ಯೋ ನನಗೆ ಯಾರಾದರೂ ಸಹಾಯ ಮಾಡ್ರಿ ಅಂತ ಹೇಳಿ ಅಲ್ಲಿ ಕೆಳಗೆ ಇರತಕ್ಕಂಥ ಮಾಲಿಯನ್ನು ಕೇಳ್ಕೊಳ್ತಾರೆ। ಮಾಲಿನಿ ಕಹಾ, वो मेरा काम नहीं काका, मैंने सिर्फ नारियल लेने की बात की थी, बाकी सब तुम्हारे और तुम्हारे नारियल के बीच का मामला है। ಏನು ಕಾಕ ಇದು, ನಾನು ಕೇವಲ ನಿನಗೆ ಎಳ್ನೀರನ್ನು ತಗೊಳ್ಳಿಕ್ಕೆ ಹೇಳಿದ್ದೆ, ತೆಂಗಿನಕಾಯಿಯನ್ನು, ಆದರೆ ಈಗ ನಾನು ನಿನಗೆ ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅದು ನನಗೆ ಸಂಬಂಧಪಡದೇ ಇರತಕ್ಕಂಥ ವಿಷಯ, ನಾನು ನಿನಗೆ ಕೇವಲ ಎಳ್ನೀರನ್ನು ತೆಗೆದುಕೊಳ್ಳಲಿಕ್ಕೆ ಹೇಳಿದ್ದೆ, ಹೀಗಾಗಿ ನೀನು ಮತ್ತೆ ಆ ನಾರಿಯಲ್ ತೆಂಗಿನಕಾಯಿಯ ನಡುವೆ ಇರ್ತಕ್ಕಂಥ ಮಾಮಲ ಇದು ಅಂತೇಳಿ ಹೇಳ್ತಾನೆ। ತಬಿ ऊंट पर सवार एक आदमी वहाँ से गुजरा। ಅದೇ ಸಮಯಕ್ಕೆ ಒಂಟೆಯ ಮೇಲ್ಗಡೆ ಕೂತ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಲ್ಲಿಂದ ಹೊರಡ್ತಾ ಇರ್ತಾನೆ। ಅರೆ ಓ ಬಾಬು ಬಾಯಿ ಜೋರ್ ಜೋರ್ से बुलाने लगे, ओ ऊंट वाले, मेरे पैर वापस पेड़ पर टिका दो ना, बड़ी मेहरबानी होगी। ಅಲ್ಲಿ ಹೋಗ್ತಕ್ಕಂಥ ವ್ಯಕ್ತಿಯನ್ನು ಕರೆದು, ನನಗೆ ಸ್ವಲ್ಪ ಸಹಾಯ ಮಾಡ್ಬಾ, ಇಲ್ಲಿ ನನ್ನ ಕಾಲುಗಳನ್ನು ಮತ್ತೆ
ಮರಕ್ಕೆ ಅಂಟಿಸಿ ಬಿಡು ಅಂಥೇಳಿ ಹೇಳ್ತಾನೆ. ऊंट वाले ने सोचा चलो मदद कर देता हूँ मेरा क्या जाता है. ಸರಿ ಹೋಗಿ ಸಹಾಯ ಮಾಡೋಣ, ನನ್ನಿಂದ ಏನು ಹೋಗಬೇಕಾಗಿದೆ ಅಂಥೇಳಿ ಆ ವ್ಯಕ್ತಿ ಬರ್ತಾನೆ. ऊंट की पीठ पर खड़े होकर उसने बाबूबाई को पैरों को पकड़ लिया. ಕೊನೆಗೆ ಅವನು ಆ ಒಂಟೆಯ ಮೇಲ್ಗಡೆ ನಿಂತ್ಕೊಂಡು ಬಾಬುಬಾಯಿಯ ಕಾಲುಗಳನ್ನು ಹಿಡ್ಕೊಳ್ತಾನೆ. ಅದೇ ಸಮಯಕ್ಕೆ ಅಲ್ಲಿರ್ತಕ್ಕಂಥ ಹರೇಬರೆ ಪತ್ತೆ ನಜರಾಯೆ, ಹಚ್ಚ ಹಸಿರಿನಿಂದ ಕೂಡಿರ್ತಕ್ಕಂಥ ಹುಲ್ಲು ಕಾಣಿಸುತ್ತೆ. पत्ते खाने के लालच में ऊंट ने गर्दन झुकाए और अपनी जगह से हट गए. ಅದೇ ಸಮಯಕ್ಕೆ ಅದನ್ನು ತಿನ್ನಬೇಕು ಹುಲ್ಲನ್ನು ಅಂಥೇಳಿ ಒಂಟೆ ಏನು ಮಾಡುತ್ತೆ, ತನ್ನ ತಲೆಯನ್ನು ಕೆಳಗಡೆ ಬಾಗಿಸುತ್ತೆ ಮತ್ತು ಆ ಸ್ಥಳದಿಂದ ಸ್ವಲ್ಪ ಮುಂದ್ಗಡೆ ಸರಿದು ಬಿಡುತ್ತೆ. बस वह आदमी ऊंट की पीठ से फिसल गया. अपनी जान बचाने के लिए उसने बाबूबाई को पैरों को कसक कर पकड़ लिया. इतने में एक घुड़सवार आया. ಆ ಒಂಟೆ ಸರಿದಾದ ನಂತರ ಆ ಒಂಟೆ ಸವಾರ ಏನಿರ್ತಾನೆ ಅವನು ತನ್ನ ಜೀವವನ್ನು ಉಳಿಸ್ಕೊಳ್ಬೇಕು ಅಂತೇಳಿ ತಿಳ್ಕೊಂಡು ಬಾಬುಬಾಯಿಯ ಕಾಲುಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡು ಬಿಡ್ತಾನೆ. ಅದೇ ಸಮಯಕ್ಕೆ ಅಲ್ಲಿ ಕುದುರೆ ಸವಾರಿಯನ್ನು ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಹೋಗ್ತಾ ಇರ್ತಾನೆ. घुड़सवार को देखकर बाबूबाई ने दुहाई दी, ओ अरे भाई मुझे पेड़ पर वापस पहुंचा दो. ಆ ವ್ಯಕ್ತಿಯನ್ನು ಕೂಡ ಕರಿತಾನೆ ಅವನು ಸಹಾಯ ಮಾಡಲಿಕ್ಕೆ, ನನಗೆ ಸಹಾಯ ಮಾಡಬಾಯಿಲಿ, ವಾಪಸ್ ನನ್ನ ಗಿಡಕ್ಕೆ ಕಳಿಸು ಅಂಥೇಳಿ. एक मिनट भी नहीं लगेगा, मैं घोड़े की पीठ पर चढ़कर इनकी मदद कर देता हूँ. यह सोचकर घुड़सवार घोड़े पर उठ खड़ा हुआ. ಒಂದು ನಿಮಿಷನೂ ಕೂಡ ಆಗೋದಿಲ್ಲ, ನಾನು ಕುದುರೆ ಮೇಲ್ಗಡೆ ಹತ್ತಿ ಇವರಿಗೆ ಸಹಾಯವನ್ನು ಮಾಡ್ಬೋದು ಅಂಥೇಳಿ ಕುದುರೆ ಮೇಲ್ಗಡೆ ಹತ್ತಿ ನಿಂತ್ಕೊಳ್ತಾನೆ. पास घास के चक्कर में घोड़े जरा आगे बढ़ा और घोड़ा चला अपने मालिक को ऊंट वाले के पैरों से लटकाते हुए. ಕೊನೆಗೆ ಆ ಕುದುರೆ ಏನು ಮಾಡುತ್ತೆ, ಅದು ಕೂಡ ಅಲ್ಲಿ ಬೆಳೆದಿರ್ತಕ್ಕಂಥ ಹುಲ್ಲನ್ನು ತಿನ್ನಬೇಕು ಅಂತೇಳಿ ತಿಳ್ಕೊಂಡು ಸ್ವಲ್ಪ ಮುಂದ್ಗಡೆ ಸರಿದು ಬಿಡುತ್ತೆ. ಆದರೆ ಆ ತನ್ನ ಮೇಲ್ಗಡೆ ಇರ್ತಕ್ಕಂಥ ವ್ಯಕ್ತಿ, ಕುದುರೆಯ ಮೇಲ್ಗಡೆ ಇರ್ತಕ್ಕಂಥ ವ್ಯಕ್ತಿ ಏನು ಮಾಡ್ತಾನೆ, ಆ ಒಂಟೆಯ ಮೇಲೆ ಕೂತಿರ್ತಕ್ಕಂಥ ವ್ಯಕ್ತಿಯ ಕಾಲನ್ನು ಹಿಡ್ಕೊಳ್ತಾನೆ. एक दो और अब तीन के तीनों झूलते रहे नारियल के पेड़ से. ಮೊದಲು ಒಬ್ಬ, ನಂತರ ಇಬ್ಬರು, ಈಗ 3 ಜನ ಕೂಡ ಆ ತೆಂಗಿನಕಾಯಿ ಗಿಡದ ಮುಂದ್ಗಡೆ ಜೋಲಾಡ್ತಾ ಅಂದರೆ ಓಲಾಡ್ತಾ ಇದ್ರು. काका काका कसक पकड़ रहना. हाँ, घुड़सवार ने पसीना पसीना होते हुए कहा. जब तक कोई बचाने वाला न आए कहीं छोड़ न देना, मैं आपको 100 रुपये दूंगा. ಆಗ ಕುದುರೆ ಸವಾರ ಏನು ಹೇಳ್ತಾನೆ, ಕಾಕ ಕಾಕ ದಯವಿಟ್ಟು ಕೈಯನ್ನು ಬಿಡಬೇಡ, ನೀವು ಬಿಟ್ಟೆ ಅಂತಂದರೆ ನಾನು ಕೆಳಗಡೆ ಬೀಳ್ತೀನಿ, ಎಲ್ಲಿವರೆಗೆ ನಮ್ಮನ್ನು ಕಾಪಾಡಲಿಕ್ಕೆ ಇನ್ನೊಬ್ಬ ವ್ಯಕ್ತಿ ಬರೋದಿಲ್ಲೋ ಅಲ್ಲಿವರೆಗೆ ನೀನು ಹಾಗೆ ಹಿಡ್ಕೊಂಡಿರು, ನಾನು ನಿನಗೆ 100 ರೂಪಾಯಿಯನ್ನು ಕೊಡ್ತೀನಿ ಅಂತ ಹೇಳ್ತಾನೆ. ಆಗ ಮತ್ತೊಬ್ಬ ಹೇಳ್ತಾನೆ, ಕಾಕಾ ಕಾಕಾ अब ऊंट वाले की बारी थी, मैं आपको 200 रुपये दूंगा लेकिन नारियल को छोड़ना नहीं. ಆಗ ಒಂಟೆ ಸವಾರ ಹೇಳ್ತಾನೆ, ನಾನು ನಿಮಗೆ 200 ರೂಪಾಯಿ ಕೊಡ್ತೀನಿ, ದಯವಿಟ್ಟು ಕೈಯನ್ನು ಬಿಡಬೇಡ್ರಿ ಅಂತ ಹೇಳ್ತಾನೆ. 100 और 200, बाप रे बाप 300 रुपये. बाबूबाई का सिर चक्कर गया. इतना सारा पैसा. खुशी से उन्होंने अपनी दोनों बाहों को फैलाया और नारियल गया हाथ से छूटा. ಮೊದಲು 100 ರೂಪಾಯಿ, ಆಮೇಲೆ 200 ರೂಪಾಯಿ, ಎಲ್ಲ ಸೇರಿ 300 ರೂಪಾಯಿ ಆಯಿತು. ಇಷ್ಟೊಂದು ಹಣನ ಅಂಥೇಳಿ ಬಾಬುಬಾಯಿಯವರು ತುಂಬ ಖುಷಿಯಿಂದ ಏನು ಮಾಡಿಬಿಡ್ತಾರೆ, ತಮ್ಮ 2 ಕೈಗಳನ್ನು ಬಿಟ್ಬಿಡ್ತಾರೆ. ಆಗ ಆ ಎಳ್ನೀರು ಏನು ಮಾಡುತ್ತೆ, ಅವ್ರ ಕೈಯಿಂದ ಜಾರಿ ಹೋಗ್ಬಿಡುತ್ತೆ. धड़ास में तीनों जमीन पर गिरे. बाबूबाई अपने आप को संभाल ही रहे थे कि एक बहुत बड़ा नारियल उनके सिर पर आ फूटा. ಕೊನೆಗೆ 3 ಜನ ಏನು ಮಾಡ್ತಾರೆ, ಕೆಳಗಡೆ ದಪ್ಪ ಅಂತೇಳಿ ಬಿದ್ದುಬಿಡ್ತಾರೆ. ಬಿದ್ದ ತಕ್ಷಣ ಬಾಬುಬಾಯಿ ಇನ್ನೇನು ಎದ್ದು ತಾನು ಸ್ವಲ್ಪ ಸುಧಾರಿಸ್ಕೊಳ್ಬೇಕು ಅನ್ನೋ ಅಷ್ಟೊತ್ತಿಗೆ ಅವ್ರ ತಲೆ ಮೇಲ್ಗಡೆ ಮೇಲಿನಿಂದ ಒಂದು ಕಾಯಿ ಅವ್ರ ತಲೆ ಮೇಲ್ಗಡೆನೆ ಬಿದ್ದುಬಿಡುತ್ತೆ. ಹೀಗೆ ಈ ಕಥೆಯಿಂದ ಏನು ತಿಳಿದು ಬರುತ್ತೆ ಅಂತಂದರೆ, ಅವನು ಅಲ್ಲೇ 2 ರೂಪಾಯಿ ಕೊಟ್ಟು ಎಳ್ನೀರನ್ನು ಕುಡಿದ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಮನೆಯಲ್ಲೇ ಆರಾಮಾಗಿ ಇರ್ಬೋದಿತ್ತು. ಆದರೆ ಅಲ್ಲಿ 2 ರೂಪಾಯಿ ಜಾಸ್ತಿ ಆಯಿತು ಅಂತೇಳಿ 1 ರೂಪಾಯಿ ಮಾರೋರ ಹತ್ರ ಬಂದ, ಅಲ್ಲಿ 1 ರೂಪಾಯಿ ಜಾಸ್ತಿ ಆಯಿತು ಅಂಥೇಳಿ 50 ಪೈಸಾ ಮಾರೋರ ಹತ್ರ ಬರ್ತಾನೆ.
ನಂತರ 50 ಪೈಸೆನೂ ಕೂಡ ಜಾಸ್ತಿ ಆಯಿತು ಅಂಥೇಳಿ 25 ಪೈಸೆ ಮಾರೋನ ಕಡೆ ಬರ್ತಾನೆ. ಆಗ 25 ಪೈಸೆ ಅಷ್ಟು ದೂರದಿಂದ ನಡ್ಕೊಂಡು ಬಂದೀನಿ, 25 ಪೈಸೆ ಭಾಳ ಆಗುತ್ತೆ, ಫ್ರೀಯಾಗಿ ಕೊಟ್ಟರೆ ಒಳ್ಳೆಯದಾಗುತ್ತೆ ಅಂತ ಹೇಳಿದಾಗ ಆ ಮಾಲಿ ಮಾತನ್ನು ಕೇಳಿಕೊಂಡು ಅವ್ರು ಏನು ಮಾಡ್ತಾರೆ, ಗಿಡವನ್ನು ಹತ್ತಿ ಎಷ್ಟು ಬೇಕಾದರೂ ತೆಂಗಿನಕಾಯಿಯನ್ನು ಕಿತ್ಕೋಬೋದು ಅಂತೇಳಿ ತಿಳ್ಕೊಂಡು ಮರ ಹತ್ತಾರೆ. ಅಂದರೆ ಆಸೆ ಅನ್ನೋದು ಮನುಷ್ಯನನ್ನು ಎಲ್ಲಿವರೆಗೆ ಕರೆದುಕೊಂಡು ಹೋಗುತ್ತೆ ಅಂತಕ್ಕಂಥ ಒಂದು ಉದಾಹರಣೆ ಇದು. ಕೊನೆಗೆ ಅವರು ಸಿಕ್ ಹಾಕೊಳ್ತಾರೆ, ತೊಂದರೆಗೆ ಒಳಗಾಗ್ತಾರೆ. ಕೊನೆಗೆ ಮತ್ತೆ ಅಲ್ಲಿ ಅವರನ್ನು ಸಹಾಯ ಮಾಡಲಿಕ್ಕೆ ಬಂದಿರತಕ್ಕಂಥ ವ್ಯಕ್ತಿಗಳು ಅವರಿಗೆ ಹಣದ ಆಸೆಯನ್ನು ತೋರಿಸ್ತಾರೆ. 100 ರೂಪಾಯಿ, 200 ರೂಪಾಯಿ, ಒಮ್ಮೆದೊಮ್ಮೆಗೆ ನನಗೆ 300 ರೂಪಾಯಿ ಸಿಗುತ್ತಲ್ಲ ಅಂಥೇಳಿ ಬಾಬುಬಾಯಿ ಆ ಹಣದ ಆಸೆಯಿಂದ ಏನು ಮಾಡ್ತಾರೆ, ಅವರನ್ನು ಕಾಪಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಕೊನೆಗೆ ಅವರಿಗೆ ಅಲ್ಲಿ ತುಂಬ ಹೊತ್ತು ನಿಂತಿರೋದ್ರಿಂದ ತಲೆಗೆ ಒಂದು ರೀತಿ ಚಕ್ಕರ್, ತಲೆ ಸುತ್ತು ಬಂದ ಹಾಗೆ ತಮ್ಮ 2 ಕೈಗಳನ್ನು ಬಿಟ್ಬಿಡ್ತಾರೆ. ಕೊನೆಗೆ 3 ಜನ ಕೂಡ ಕೆಳಗಡೆ ಬೀಳ್ತಾರೆ. ಹೀಗೆ ಅತಿ ಆಸೆ ಗತಿಗೇಡು. ಆಮೇಲೆ ಇದಕ್ಕೆ ಸರಿ ಹೊಂದತಕ್ಕಂತಹ ಒಂದು ಗಾದೆ ಮಾತನ್ನು ಕೂಡ ನಾವು ನೋಡ್ಬೋದು. ಹಾಸಿಗೆ ಇದ್ದಷ್ಟು ಕಾಲು ಚಾಚು. ನಮ್ಮಲ್ಲಿ ಎಷ್ಟು ಹಣ ಇರುತ್ತೋ ಅಷ್ಟರಲ್ಲೇ ನಾವು ಜೀವನವನ್ನು ಸಾಗಿಸ್ಕೊಂಡು ಹೋಗಬೇಕು. ಇರ್ತಕ್ಕಂಥ ವಸ್ತುವನ್ನು ಬಿಟ್ಟು ಇರದೇ ಇರ್ತಕ್ಕಂಥ ವಸ್ತುವಿಗೆ ಆಸೆ ಪಟ್ಟರೆ ನಾವು ತೊಂದರೆಗೆ ಒಳಗಾಗ್ತೀವಿ ಅಂತಕ್ಕಂಥ ಒಂದು ಸಂದೇಶವನ್ನು ಈ ಪಾಠ ನಮಗೆ ತಿಳಿಸ್ತಾ ಇದೆ.